ಎಲ್ಲ ನನ್ನ ರೈತ ಮಿತ್ರರಿಗೆ ಅಭಿಷೇಕ್ ಮತ್ತು ನಮಸ್ಕಾರಗಳು. ಮತ್ತೊಂದು ವಿಡಿಯೋಕ್ಕೆ ಸುಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂದರೆ, ನಮ್ಮೂರಲ್ಲಿ ಪ್ರಕಾಶನ ಅಂತ ಹೇಳ್ಬಿಟ್ಟು ಹೈನುಗಾರಿಕೆ ಮಾಡ್ತಾಯಿದ್ದಾರೆ. ಅವ್ರ ಹತ್ರ ಒಂದು 5-6 ಹಸುಗಳಿದೆ. ಅವ್ರು ಯಾವ ಥರ ಮೇಂಟೈನ್ ಮಾಡ್ತಾರೆ, ಆಹಾರ ಪದ್ಧತಿ ಏನು, ಮತ್ತು ಅವು ಎಷ್ಟು ಲೀಟ್ರ್ ಹಾಲು ಕೊಡ್ತವೆ, ಎಲ್ಲಿಂದ ತಂದಿದ್ದು, ಆಮೇಲೆ ಅವಕ್ಕೆ ಏನೇನೋ ಫೀಡ್ ಕೊಡ್ತಾರೆ, ಅದನ್ನೆಲ್ಲ ನಿಮ್ಗೆ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ಈಗ ಸ್ನೇಹಿತರೆ ಬರ್ರಿ, ಕರ್ಕೊಂಡು ಹೋಗ್ತೀನಿ ಅವ್ರ ಹತ್ರ. ಎಷ್ಟು ಹಸುಗಳು ಟೋಟಲ್ ಎಷ್ಟಿದೆ ನಿಮ್ಮ ಹತ್ರ? ಇಲ್ಲಿ 5 ಇದಾವೆ, ಮನೆಗೆ 2 ಇದಾವೆ. ಇಲ್ಲಿ 5 ಇದ್ದಾವೆ, ಮನೆಗೆ 2 ಇದ್ದಾವೆ. ಒಂದು ನಾಟಿ ಕರ ಐತಿ, ಒಂದು ಎಕ್ಕದ ಕರ ಐತಿ ಮನೆಗೆ. ಮಣಕ್ಕೂಳ ಅಲ್ಲಿ ಹೊಲ್ದ ಕಟ್ಟಿಗೆ ನಾವು ಹೊಲ್ದಾಗ. ಹೊರಗೆ ಮೆಸಿರು ಏನಾಗುತ್ತೆ? ಹೌದಾ? ಮನೇಲಿ ಕಟ್ಟಬೇಕಂದ್ರೆ ಮನೇಲಿ ಕಟ್ಟಿ ಮೇಯಿಸಿದ ಅಂತಂದರೆ ಅದೇ ಬರೀ ಸೈಲೇಜ್ ಮಾತ್ರ ಆಗ್ತಾಯಿದ್ರಾ? ಕಲ್ಲು ತುಳಿದ್ರೆ ಹಾಲು ಕೊಡಲ್ಲ. ಇಲ್ಲಿ ಒಂದು ಕೆನೆ ಇರ್ತಾವಲ್ಲ, ದಾಸಣ ಅಂತ ಒಂದು ಹೆಚ್ಚಪ್ಪ ಐತಿ, ಹಾಲು ಕೊಡ್ತದೆ. ಹೌದಾ? ಇಲ್ಲಿ ಹುಟ್ಟಿ ಬೆಳೆದಂತ ಕರ್ಕೊಳ್ಳೋದು, ಅದೇ ಇಲ್ಲೇ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿರೋಂಥ ಅಂಥವಾದ್ರೆ ನೋಡಪ್ಪ ಇದಾಗ್ತದೆ. ನಾವು ಎಲ್ಲಿಂದೆಲ್ಲ ತಂದು ಒಂದು ದಿವಸ ಆಗಲ್ಲ. ನೀವು ಇವು ತಗೊಂಬಂದು ಎಷ್ಟು ವರ್ಷ ಆಯಿತು? ಈಗ 1 ವರ್ಷ ಆಯ್ತು. 1 ವರ್ಷ ಆಯಿತಾ? ಫಸ್ಟ್ ಎಷ್ಟು ತಗೊಬಂದಿದ್ರಿ? ಫಸ್ಟಿಗೆ ಸಾಕ್ರಪಣದಾಗ ಒಂದು 35,000 ಕೊಡ್ತಾ ಇದ್ದು. ವಯಸ್ಸಾಗಿರೋದು ಯಾರು ಕಪ್ಪ ಕುಮಾರ ತಗೊಂಡು ಅದನ್ನ ಮಾರಿ ಫಸ್ಟ್ ತಂದು ಅಂದ್ರೆ ನಮ್ಮ ಊರಿಂದ ತಂದಿದ್ದು ಅಂದ, ನಮ್ಗೆ ಕೊಡ್ಸಿರ್ತದ ಮನೆಗೆ ಹಾಲಿಗೆ ಅಂತೇಳಿ. ಅಲ್ಲಿಂದ ಹೊಸ ಥರಕ್ಕೆ ಸ್ಟಾರ್ಟ್ ಮಾಡ್ಕೊಂತೀಗ. ಹೊಸನೇ ಥರ ಇದ್ದಿರಲಿಲ್ಲ. 1ರಿಂದ ಈಗ 5 ಮಾಡ್ಕೊಂಡಿದ್ರ? 5 ಆಗಿದ್ದಾವೆ. ಇಲ್ಲಿ ಇದ್ರವೇ ಕರುಗಳಿದಾವ ಮನೆಯಲ್ಲಿ? ಇಲ್ಲ ಇಲ್ಲ, ಯಾವ ಕರುಗಳಿಲ್ಲ. ದೊಡ್ಡ ಹಸಿನ ಒಂದು ಮಾತ್ರ ದೊಡ್ಡ ಹಸಿನ ಮಾತ್ರ ಒಂದು ಕರ ಇದೆ ಮನೆಯಲ್ಲಿ. ಮತ್ತೇನು 2 ಹಸ ತಂದಿರವೇನ ಅವನು? ಅವು ಮನೇಲಿ ಹುಟ್ಟಿರವೆ. ಈ ಕೆಂದ ಈಗ ಈ ಕೆಂದಸ್ ಇರೋದು ಫಸ್ಟ್ನೇ ಸೋಲ. ಇದು ಫಸ್ಟ್ನೇ ಕರ. ಈಗ ಈಟ್ ಕೊಡ್ಸಿದ್ರಾ? ಗಬ್ಬ ಆಗಿದೆ, ಹಾಕಿದ್ರೆ 2ನೇ ಕರ. ಇದು ಈ ಹಸ ಇದು 3ನೇ ಕರ. ಈಗ ಹಾಕಿರೋದು 2 ಕರ ಆಗಿದೆ, ಈಗ 3ನೇ ಕರ. ಈಗೇನು ಗಬ್ಬ ಆಗಿದೆಯಾ? 6 ತಿಂಗಳು ಗಬ್ಬ. ಈಗ ಹಾಲು ಕರೆದು ಬಿಟ್ಟಿದ್ರಾ? ಹಾಲು 3-3.5 ಕೊಡುತ್ತೆ. ಎಷ್ಟು ತಿಂಗಳ ತನಕ ಕರಿಬೋದು ಹಾಲನ್ನ? 7 ತಿಂಗಳ ತನಕ ಕರಿಬೋದು. 7 ತಿಂಗಳು. ಅದೇ ನೆಕ್ಸ್ಟ್ ಬರೋ ಕರುಗಳಿಗೆ ಸ್ವಲ್ಪ ಹಾಲಿನ ಪ್ರಮಾಣ ಕಡಿಮೆ ಆಗುತ್ತೆ. ಅದೇ ಈಗ ನೀವು ಇದಕ್ಕೆ ಈಗ ಸಂಜೆ ಟೈಮ್ ಏನು ಕೊಡ್ತೀರಾ? ಯಾವ್ದು ಬೂಸ ತಗೊಂಬರ್ತೀರಾ? ಹೌದಾ? ಒಂದೊಂದು ಹಸಿಗೆ ಇಷ್ಟಿಷ್ಟು ಅಂತಲೇ ಕೊಡ್ತೀರಾ ಏನು? ಹಸಿಗೆ 3 kg ಕೊಡ್ತೀರಾ? ಗೋಧಿ ಬೂಸ, ಇನ್ನೊಂದು ಮಾಮೂಲಿ ಕಡ್ಡಿ ಬೂಸ ತರದ್ದು. ಅಷ್ಟು ಸೇರಿ 3 kg ಕೊಡೋದು. ಅಷ್ಟು ಕೆ ಜಿ 3 kg ಕೊಡ್ತೀರಾ? ಒಂದೊಂದು ಹಸಿಗೆ ಒಂದು 3 kg. ಒಂದು ಹಸಿ 3 kgನಾ? ಹಾಲು ಜಾಸ್ತಿ ಕೊಡೋವಾದ್ರೆ ಒಂದು 10 ಲೀಟ್ರ್ ಹಾಲು ಕರೆಯುವಂಥವಾದ್ರೆ ಒಂದು 4 kgನೇ ಇರ್ತಾರೆ. ನೀವು ಕೊಡ್ತಿರೋದು ಎಷ್ಟು ಕೊಡ್ತೀರಾ? 3 kg ಇರ್ತೀರಾ? 3 kg ಕೊಡ್ತೀರಾ? 3 kg ಒಂದೊಂದು ಹಸಿ ಎಷ್ಟು ಲೀಟ್ರ್ ಹಾಲು ಕರಿತೀವಿ ನಿಮ್ಮದು ಪ್ರೆಸೆಂಟ್? ಇವಾಗ ಎಲ್ಲ ಪ್ರೆಸೆಂಟ್ ಏನು ಜಾಸ್ತಿ ಕರಿತಾ ಇಲ್ಲ. ದೊಡ್ಡ ಹಸು ಒಂದು 6 ಲೀಟ್ರ್ ಕೊಡುತ್ತೆ. ಅವೆಲ್ಲ ಒಂದು 4 ಕೊಡ್ತದವ ಅಷ್ಟೇ. 3.5-4 ಅಷ್ಟೇ ಆಗಿದೆ. ಈಗ ಕರ ಹಾಕಿದಾಗ 8.5 ಲೀಟ್ರ್ ಹಾಲು ಕೊಡ್ತದೆ. ಯಾವುದು ಈ ಹಸ? ಅದು 2ನೇ ಕರಿಗೆ ಹೋದ ಸತಿನೇ 8.5 ಲೀಟ್ರ್ ಹಾಲು ಕೊಟ್ಟಿತ್ತು ಒನ್ ಟೈಮಿಗೆ.
ಬೆಳಿಗ್ಗೆ 8:30 ಸಾಯಂಕಾಲ 8:09 ಕೊಡೋದು ಅದು. ಹ್ಞೂ ಇನ್ನು 2ನೇ ಕರ ಈಗ ಹಾಕಿರ 3ನೇದು ಅದು. 2ನೇ ಕರ ಹಾಕಿದೆ, ಈಗ ಹಾಕಿರೋ 3ನೇ ಕರ. ಈಗ ಹಬ್ಬ ಆಗಿದೆ ಇದು. ಅದು 6 ತಿಂಗಳ ಹಬ್ಬನೇ. ಇದು 6 ತಿಂಗಳು ಗಬ್ಬ ಆಗಿದೆ. ಈಗ ನೀವು ಮೆಕ್ಕೆಜೋಳನ ಕೊಡ್ತೀರಲ್ಲ ಸಂಜೆ ಟೈಮ್ ಸೆಪ್ಪೆ ಗಿಪ್ಪೆ ಹಾಕಿದಾಗ ಸೆಪ್ಪೆ ಹೊಡೆದ್ಬಿಟ್ಟು ಆ ಚಾಪ್ ಕಟ್ರಿಗೆ ಹಾಕ್ಬಿಟ್ಟು ಕೊಡ್ತೀರಾ? ಅವೇ ಹಾಕೋದು. ಹಾಂ ಈಗ ಏನು ಇಲ್ಲ. ಈಗೇನೋ ಅದು ನೇಪಿಯರ್ ಕಡ್ಡಿ ಐತಲ್ಲ, ಅದನ್ನ ತಂದು ಹೊಡೆದು ಹಾಕೋದು ಮಿಷಿನಿಗೆ. ನೇಪಿಯರ್ ಕಡ್ಡಿ ಕೊಡ್ಬೋದಾ? ಏನು ತೊಂದರೆ ಆಗಲ್ವಾ? ಏನು ಮತ್ತೆ ನೇಪಿಯರ್ ಹಾಕೋದೈತೆ ದನಗಳಿಗೆ ತಾನೇ ಅದು. ಹಾಲಿನ ಪ್ರಮಾಣ ಏನು ಕಡಿಮೆ ಆಗಲ್ವಾ? ಏನು ಕಮ್ಮಿ ಆಗಲ್ಲ. ನಾವು ಓಡಾಡಿಸಿ ಕಮ್ಮಿ ಮಾಡೋದಷ್ಟೇ ಹಾಲು. ಅಂದರೆ ಈ ಹಸುಗಳ್ನ ಜಾಸ್ತಿ ಓಡಾಡಿಸ್ಬಾರ್ದು, ಮನೆಯಲ್ಲೇ ಕಟ್ಟಿಬಿಟ್ಟು ಹಾಲು ಚೆನ್ನಾಗಿ ಕೊಡ್ತವೆ ಜಾಸ್ತಿ. ಕಲ್ಲುನೆಲ್ಲ ತುಳಿಸ್ತೀವಿ. ಅವೆಲ್ಲ ರೂಢಿ ಇರಲ್ಲ ಅದೇ. ಏನೂ ಆಗಲ್ಲ. ರೂಢಿ ಇಲ್ದವಕ್ಕೆ ಹಂಗಾಗೋದು. ಈಗ ಅಪ್ರಾಕ್ಸಿಮೇಟ್ಲಿ ಒಂದು ಹಸು ಎಷ್ಟು ಕೆ ಜಿ ಮೇವು ತಿನ್ಬೋದು ಒಂದು ಟೈಮಿಗೆ? ಕೆಜಿ ಹಸ ಇದೆ, ಒಂದು 30 kg ತಿನ್ನಬೇಕು ಮೇವನ್ನ. ಒಂದು 30 kg ತಿಂದರೆ ಆ ಹಸಿಗೆ ಒಂದು ತಾಕತ್ತು ಅನ್ನೋದು ಬರುತ್ತೆ ಅಲ್ವಾ? ಹಾಂ 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 3 ಕ್ರೇಟ್. ಹಾಂ ಹಾಂ. ಈಗ ಈ ಸೈಲೇಜ್ ಎಲ್ಲ ನೀವೇ ಮಾಡ್ಕೊಂತೀರಾ ಅಥವಾ ತರ್ತೀರಾ ಹೊರಗಡೆಯಿಂದ? ಹಾಂ ಹಾಂ. ಮನೇಲಿ ನೀವೇ ಮಾಡ್ಕೊಳ್ತೀರಾ? ಮಾಡ್ಕೊಳ್ತೀರಾ ಅಂತಂದರೆ ಏನೇನು ಹಾಕಿ ಮಾಡ್ಕೊಳ್ತೀರ ಅದಕ್ಕೆ? ಏನು ಹಾಕಲ್ಲ. ಈಗ ಯಾರು ಹೇಳ್ತಾರಲ್ಲ, ಉಪ್ಪಿನ ನೀರು ಬೆಲ್ಲದ ನೀರು ಅಷ್ಟೇ ಹಾಕ್ತಂಗೂ ಮಾಡ್ತಾರಂತ ಕೆಲವು ಜನ. ಹಾಂ ಹಾಂ. ಏನಪ್ಪ ಅಂದ್ರೆ ತಿಂತಾವಲ್ಲ ಅಂತೇಳಿ ಉಪ್ಪು ಬೆಲ್ಲದ ನೀರು ಹಾಕಲ್ಲ. ಅಷ್ಟು ಹಾಕಿದ್ರೆ ಸಾಕಲ್ವಾ? ಇನ್ನೇನು ಹಾಕಲ್ಲ ಅದಕ್ಕೆ. ಅದು ಮತ್ತೆ ಬೇರೆ ಏನು ಯೂರಿಯಾ ಏನೇನು ಹಾಕ್ತಾರೆ ಕೆಲವ್ರು ಹೇಳ್ತೀವಿ. ಆಮೇಲೆ ಮಿಕ್ಸರು ಏನೇನೋ ಹಾಕ್ತಾರಂತ. ಮಿನರಲ್ ಮಿಕ್ಸರ್ ಅವೆಲ್ಲ ಏನೂ ಹಾಕಲ್ವಾ? ಹಾಂ. ನಾವೇನು ಅವೆಲ್ಲ ಹಾಕಿಲ್ಲ. ನೀವೇನು ಹಾಕಿಲ್ಲ, ಮಾಮೂಲಿ ನ್ಯಾಚುರಲಾಗಿ ಮಾಡ್ಕೊಂಡಿದ್ದೀರಾ? ಒಂದು 5 ಟನ್ನಿಗೆ ಹಾಕಿದ್ದೆ, ಇನ್ನೊಂದು ಟನ್ ಹಂಗೆ ಹೊಡೆದು ಹಂಗೆ ತುಂಬಿಕ್ಕಿದ್ದಿ. ಅದನ್ನು ಚೆನ್ನಾಗಿ ತಿಂತವೆ. ಒಟ್ಟಿಗೆ ಏನಪ್ಪ ಅಂದ್ರೆ ಅದು 2 ತಿಂಗಳ ಮೇಲೆ ಆದ್ರೆ ಚೆನ್ನಾಗಿ. ಅದೇ ಒಂದು ಸೈಲೇಜ್ ಮಾಡಬೇಕು ಅಂದ್ರೆ ಒಂದು ಆಳುಗಳು ಇರಬೇಕು. ಮೆಕ್ಕೆಜೋಳ ಹಾಲ್ಗಳು ಇರ್ಬೇಕು. ಹಾಳುಗಳಿದ್ದಾಗ ಒಂದು ಚೆನ್ನಾಗಾಗುತ್ತೆ ಸೈಲೇಜು. ಹಾಲು ಚೆನ್ನಾಗಿ ಕೊಡ್ತದೆ, ಬೂಸ ಕಮ್ಮಿ ಅವಾಗ. ಹಾಂ ಹಾಂ ಹಾಂ. ಈಗ 3 kg ಹಾಕ್ತೀವಲ್ಲ, 2 kg ಹಾಕಿದ್ರೆ ಸಾಕು. ಇದಕ್ಕಿಂತ ಜಾಸ್ತಿ ಹಾಲು ಕೊಡ್ತವೆ. ಇದಕ್ಕಿಂತ ಜಾಸ್ತಿ ಹಾಲು ಕೊಡ್ತವೆ. ಸೈಲೇಜ್ ಇಲ್ಲ, ಇಲ್ಲಿ ಮೇದ್ವ ಇದೆಯಾ, ಬೂಸದಾಗೆ ಒಂಚೂರು ಹಾಲು ಕರಿಯೋದು. ಬೂಸ ಹಾಕ್ತಂಗಿದ್ರೆ ಅದನ್ನು ಕೊಡಲ್ಲ. ಅದು ಕೊಡಲ್ಲ. ಹಂಗಾಗಿ 3 kg ಬೂಸ ಹಾಕೋದು. ಅದೇ ನಾವು ಯಾವ ಥರ ಮೇವು ಮತ್ತು ಬೂಸ ಕೊಡ್ತೀವಿ ಅದ್ರ ಮೇಲ್ಗಡೆ ಹಾಲಿನ ಪ್ರಮಾಣ ಜಾಸ್ತಿ ಆಗುತ್ತೆ. ಇಲ್ಲ ಅಂದ್ರೆ ಇಲ್ಲ. ನೀವು ಎಷ್ಟು ಟನ್ ಮಾಡ್ಕೊಂಡಿದ್ರಿ ಸೈಲೇಜ್ನ? ನಾನು 3 ಟನ್ ಮಾಡಿದ್ವಿ. 3 ಟನ್ ಮಾಡಿದ್ರಿ. 3 ಟನ್ ನೀವೇ ಮಾಡ್ಕೊಂಡಿದ್ರಲ್ಲ ಮನೇಲಿ? ಮನೆಗೆ ಮಾಡ್ತೀನಿ. ಅದೇ 10 ಟನ್ ಆದ್ರೂ ಮಾಡ್ಬೋದು. ತಪ್ಪಿದ್ರೆ ಬಿಸಿಲಿದ್ರೆ ಮಾಡ್ಕೊಂಡು ತುಂಬಿಸ್ಕೊಂಡು ಜಾಗಿದ್ರೆ ಸಾಕು. ಆಮೇಲೆ ಈ ಶಿವರಾಗೆಲ್ಲ ತುಂಬಿಸ್ಕೊಬಾರ್ದು. ಇಲ್ಲ ತೊಟ್ಟಿ ಮಾಡಿಸ್ಕೋಬೇಕು, ಇಲ್ಲ ಚೀಲ್ಗಳು ದೊಡ್ಡ ಟನ್ ತುಂಬಿಕೆ. ಚೀಲ್ಗಳಿಗೆ ಭಾಳ ಜಾಗ ಬೇಕು. 2 ಟನ್ 3 ಟನ್ ತುಂಬಿಕ ಚೀಲದ ಜಾಗದಾಗೆ 10 ಟನ್ ಮೇವು ತುಂಬಿಕ್ಬೋದು. ಜಾಗ ಮಾಡ್ಕೊಂಡ್ರೆ ಕಟ್ಟಿ ರೂಮ್ನಾಗ ಮಾಡಿದ್ರೆ ಸರಿಯಾಗಿ ತುಂಬೋದು. ಇದೇ ಕೆಲಸ ಮಾಡ್ಕೊಂತೀರ ಅಂತಾರೆ ಚೆನ್ನಾಗಿ. ಹೈನುಗಾರಿಕೆ ಲಾಭ ಇದೆಯಾ ಇಲ್ಲ ಅಂತ ಕೇಳ್ತಿದ್ದಾರೆ. ಯಾಕಿಲ್ಲ? ಮಾಡಿ ಲಾಭ ಇಲ್ಲ, ಹಾಕಿಲ್ದಂಗಿಲ್ಲ. ಮಾಡಿದ್ರೆ ಲಾಭ ಇದೆ. ಮಾಡಿರುವ ಸಿಕ್ಕಿತೆ, ಕೊಂಡ್ಕೊಂಬಂದು ಮಾಡಿರುವ. ಕೊಂಡ್ಕೊಂಬಂದು ಮಾಡಿದ್ರೆ ಕಡಿಮೆ. ನಾವು ಮನೆಗೆ ಮಾಡ್ಕೊಂಡು ಮಾಡಿದ್ರೆ ಯಾಕೆ ಸಿಗಲ್ಲ? ಸಿಕ್ಕೇ ಸಿಗುತ್ತೆ. ಈಗ ನನಗೆ ಮಾಮೂಲಿ ಇಷ್ಟೇ ಕಮ್ಮಿ ಹಾಲು ಕೊಟ್ಟೆ ತಿಂಗಳಿಗೆ ಒಂದು 45 ಬರ್ತಿತ್ತು. 45,000. ಎಲ್ಲ ಹಸುಗಳು ಒಂದೇ ಸಮ ಹಾಲು ಕೊಟ್ಟರೆ ಎಷ್ಟು ಲೀಟ್ರ್ ಹಾಲಾಗುತ್ತೆ ನಿಮ್ಮದು? ಹಂಗೆ ಲೆಕ್ಕ ಮಾಡಿ ಒಂದು 5 ಅಂತ ಅಂದ್ರು ಒಂದು 25 ಲೀಟ್ರು. ಒಂದು 8-9 ಕೊಡ್ತವೆ ಅಂತಂದ್ರೆ ಒಟ್ಟಿಗೆ ಒಂದು 30-35 ಲೀಟ್ರ್ ಹಾಲು ಒಂದು ಟೈಮಿಗೆ. 60 ಲೀಟ್ರ್ ಅಂತೂ ಮೋಸಿಲ್ಲ ನಿಮಗೆ? 60 ಲೀಟ್ರ್ ಮೋಸಿಲ್ಲ. ಸಮವಯಸ್ಸು ಮಾಡಬೇಕು. ಸಮವಯಸ್ಸು ಮಾಡಿದ್ರೆ ಇದೆ. ಖರ್ಚು ಕಡಿಮೆ. ಇದಕ್ಕೆ ಯಾವುದೇ ಥರ ರೋಗ ಪಾಗ ಅಂತೇನು ಬರಲ್ವಾ? ಡಿಸೀಸು ಜ್ವರ ಅಂತ
ಇಂಥವೇ ಜಾಸ್ತಿ ಬರೋದು. ಆಮೇಲೆ ದಿಷ್ಟಿ ಆಗೋದು, ಜರ್ಬಂದು ಹಾಂ ಹಾಂ ಅವೇ ಜಾಸ್ತಿ. ಹಾಂ ಹಾಂ ಒಂದು ನೀಟಾಗಿದ್ರೆ ಏನೂ ಆಗಲ್ಲ. ಸ್ಟಾರ್ಟಿಂಗ್ ನೋಡ್ಕೊಂಬಿಟ್ರೆ ಅಂತ ಇಂಥ ಇದೇ ಬರಲ್ಲ. ಹಾಂ ಅದೇ ಒಂದು ಸ್ವಲ್ಪ ಏನಾರ ಲಕ್ಷಣಗಳು ಕಾಣಿಸ್ತು ಅಂತಂದರೆ ಇಮಿಡಿಯೇಟ್ ಮೆಡಿಕೇಶನ್ ಮಾಡ್ಕೊಂಡ್ರೆ ಏನಲ್ಲ, ಹಾಂ ಜ್ವರ ಬಂದ್ರೆ ಗೊತ್ತಾಗ್ಬಿಡ್ತೀವಿ. ಜ್ವರ ಬಂದರೆ ಗೊತ್ತಾಗ್ಬೋದು. ಏನು ಲಕ್ಷಣ ಏನು ತೋರಿಸುತ್ತೆ ಅದು ಹೆಂಗಿರ್ತವೆ ಜ್ವರ ಬಂದಾಗ? ಕಡಿಮೆ ಆಮೇಲೆ ಸಪ್ಪಗಿರ್ತವೆ, ಮೂಗಿನ ಮೇಲೆ ಹಾಂ ಡ್ರೈ ಆಗ್ಬಿಡ್ತೈತೆ, ನೀರು ಆಡಲ್ಲ. ಹಾಂ 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 ಮೂಗಿನ ಮೇಲೆ ಬೆವ್ರು ನೀರು ಬರುತ್ತೆ. ಹಾಂ 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 ಎಲ್ಲಿ ಎಲ್ಲಿ ತೋರಿಸಿಲ್ಲ ಬೆವರು ಬರುತ್ತಿಲ್ಲಿ. ಹಾಂ ಈ ಬೆವರು ಬಂದ್ರೆ ಏನು ಚೆನ್ನಾಗಿದೆ ಅಂತ. ಅದು ಫುಲ್ಲು ಡ್ರೈ ಆದರೆ ಡ್ರೈ ಆದ್ರೆ ಜ್ವರ ಬಂದಿದೆ ಅಂತ. ಅದು ಮೈ ಏನೋ ಬಿಸಿ ಗಿಸಿ ಏನೋ ಆಗುತ್ತಾ ಏನು? ಮಾಡಿದ್ರೆ ಗೊತ್ತಾಗ್ತದೆ. ಕಿವಿ ನೋಡ್ರೆ ಬಿಸಿ ಇರುತ್ತೆ. ಹಾಂ 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 ಅದು ಬಿಟ್ಟು ಮತ್ತೆ ಬೇರೆ ಏನು ಕಾಯಿಲೆಗೆ ಏನೋ ಬರಲ್ವಾ? ಬೇರೆ ಅದೇ ಹಿಂಗೆ ಹುಳಪಳ ಏನಾರ ತಿಂದ್ರೆ ಹಾಂ ಹಿಂಗೆ ಹಾಂ ಹಾಂ ಅಂಥವೆಲ್ಲ ಆಗ್ತವೆ. ಹಾಂ ಹಾಂ ಇನ್ನು ಬಾಕಿ ಅಂತ ಏನು ಬಾಕಿ ಅಂತ ಏನು ಆಗಲ್ಲ. ಇದು ಸಪ್ಪೆ ತಂದು ಹಾಕ್ತಿವಲ್ಲ, ಹಾಂ ಹಾಂ ಅದ್ರಾಗೂ ಹುಳ ತಿಂದ್ರೆ ಉಚ್ಕೊಂತವೆ, ಉಚ್ಕೊಳ್ತವೆ. ಹಾಂ ಹಾಂ ಏನಪ್ಪ ಅಂದ್ರೆ ಅದೇ ಮಾತ್ರೆ ಹ್ಞೂ ಅಂಥವೇನಾರು ಹಾಕ್ಬೇಕು, ಮಾತ್ರೆಗಳೆಲ್ಲ ಮೆಡಿಕೇಶನ್ ಮಾಡ್ಕೋಬೇಕು. ಮಾಡ್ಕೋಬೇಕಷ್ಟೇ. ಹ್ಞೂ 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 ಅದು ಬಿಟ್ಟು ಮತ್ತೆ ಕೆಸಲು ಬಾವು ಅಂತ ಯಾವುದೇ ಥರದ್ದು ಏನು ಪ್ರಾಬ್ಲಮ್ ಏನಾಗಿಲ್ವಾ? ಬರ್ತವೆ. ಹಾಂ ಹಾಂ ನೀಟಾಗಿ ಇಟ್ಕೋಬೇಕಷ್ಟೇ. ಅದೇ ನೀಟಾಗಿ ಇಟ್ಕೋಬೇಕು, ಸ್ವಲ್ಪ ಹೈಜಿನಿಕ್ ಮೇಂಟೈನ್ ಮಾಡಬೇಕು. ನಮ್ದು ಕೆಂದ ಸೈತಲ್ಲ, ಹಾಂ ಕಾಗಿ ಬಂದೇ ದಿವಸಕ್ಕೆ ಹಾಂ ಸ್ಟಾರ್ಟ್ ಮಾಡಿದ್ವಿ. ಹಾಂ ಹಾಂ ಯಾವತ್ತಿನ ಮತ್ತೇನು ಆಗಿಲ್ಲ, ಮತ್ತೇನು ಆಗಿಲ್ಲ. ಗೊತ್ತಾಗಿರುತ್ತೆ. ಹಾಂ ಹಾಂ ಮಿಷನ್ ಗೊತ್ತಾಗಲ್ಲ. ಹಾಂ ಹಾಂ ಮಿಷನ್ ಡೈಲಿ ಹಾಲು ಕರಿತೀವಲ್ಲ, ಅದೇ ಮಿಷಿನಿಗಿಂತ ಕೈಯಲ್ಲಿ ಕರೆದಾಗ ಗೊತ್ತಾಗ್ಬಿಡುತ್ತೆ, ಹಾಲಿನ ಪ್ರಮಾಣ ಕಡಿಮೆ ಆಗಿರುತ್ತೆ. ಯಾವ ಮನೆಗೆ ಕಮ್ಮಿ ಬಂದಿರುತ್ತೆ ಗೊತ್ತಾಗ್ಬಿಡುತ್ತೆ. ಹಾಂ 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 ಇದ್ರಾಗ ಹಾಲು ಕಮ್ಮಿ ಬಂದಿತ್ತೆ ತಕ್ಷಣಕ್ಕೆ ಟ್ಯೂಬ್ ಏನಾರು ತಂದು ಹಾಕ್ಬಿಟ್ರೆ ಹಾಂ ಜಲ್ದಿ ಏನಾಗ್ಬಿಡ್ತದೆ. ಅದೇ 2-3 ವರ್ಷ ಬಿಟ್ಟರೆ ಹ್ಞೂ ಕಲ್ಲಾದಂಗೆ ಆಗ್ಬಿಡ್ತೈತೆ. ಹೌದಾ? ನೀವು ಏನಾದರೂ ಡಾಕ್ಟ್ರಿಗೆ ಕರೆಸ್ತೀರಲ್ಲ, ನೀವೇ ಮಾಡ್ಕೊಂತೀರಣ್ಣ? ಇಲ್ಲ ಇಲ್ಲ, ಏನಾರ ಜಾಸ್ತಿ ಜ್ವರ ಬಂದು ಇಂಜೆಕ್ಷನ್ ಮಾಡಿ ಡಾಕ್ಟ್ರು ಬರ್ತಾರೆ. ಹಾಂ ಹಾಂ ಇಲ್ಲ ಅಂದ್ರೆ ಮಾತ್ರೆ ಅವನು ತಂದು ಹಾಕ್ತೀನಿ. ಹ್ಞೂ ಹ್ಞೂ ಕರೆದಾಗ ಜಾಸ್ತಿ ಈ ಹುಲ್ನ ಮೇಯಿಸ್ಬಾರ್ದಲ್ಲ? ಹುಳಿಸ್ತಾವ್ರಾಗಿ ಇದ್ರಲ್ಲಿ ಹುಳಗಳು ಇರ್ತವೆ. ಸುದೇ ಹುಲ್ ತಿಂದ್ರೆ ಏನೂ ಆಗಲ್ಲ. ಹಾಂ ಹಾಂ ಕೆಳಗೆ ಬಡ್ಡೆಗೆ ಕಿತ್ತು ಸಿಗಿದ್ರೆ ಹಾಂ 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 ಕೆಮ್ತವೆ, ಉಚ್ಕೊಂತ ಎಲ್ಲ. ಹಾಂ ಹಾಂ ನೀರು ಕುಡಿಯೋಕೆ ಹೋಗ್ತಾ ಇದ್ದಾವಲ್ಲ? ಹ್ಞೂ ಎಷ್ಟು ಬಂಡವಾಳ ಆಗಿದೆ ನಿಮ್ಮದು ಪ್ರಕಾಶಣ್ಣ ಹಸಿಗೆ? ಒಂದು 3 ಲಕ್ಷದ ಮೇಲೆ ಆಯ್ತು. 3 ಲಕ್ಷ ರೂಪಾಯಿ ಮೇಲಾಗಿದೆ. ಅಲ್ಲ, ಒಂದೊಂದು ಹಸಿಗೆ ಒಂದೊಂದು ಸಪ್ರೇಟ್ ರೇಟು. ನಾವು ತಗೊಂಡಂಗೆ ಹಾಂ ಹಾಂ ನಾವು ಯಾವ ಥರ ಅಂತೀವೋ ಅದ್ರ ಮೇಲೆ ರೇಟು. ಹಾಂ 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 ವಯಸ್ಸು ವಯಸ್ಸಾಗಿರೋಕ್ಕೆ ಒಂದು ರೇಟು. ಈಗ ನೀವು ತಂದಿರೋದು ಎಲ್ಲ 1 ಸೋಲು 2 ಸೋಲು ಹಚ್ಕೊಳಲ್ವಾ? ಎಲ್ಲ ಹಾಂ 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 2 ಸೋಲು ಹೊಸ ಆದರೆ ನೀವೊಂದು ಎಷ್ಟು ವರ್ಷ ಇಟ್ಕೋಬೋದು? ನೀವು ಒಂದು 4-5 ಕರ ಆಗತಂಕ ಇಟ್ಕೊಂಡು ಕೊಡ್ಬೋದು. 4-5 ಕರ ಆಗತ್ತಂಗೆ ಇಟ್ಕೊಂಡು ಕೊಡ್ಬೋದಾ? ಹಾಂ 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 ತಿಂಗಳಿಗೆ ಒಂದು 30,000 ಪ್ರಾಫಿಟಲ್ಲಿ ಇದೆ ಹಂಗಾದ್ರೆ. ಅದಕ್ಕೆಲ್ಲ ಖರ್ಚೆಲ್ಲ ಎಷ್ಟು ಬರುತ್ತೆ? 5 ಹಸಿಗೆ ನಿಮ್ಮ ಪ್ರೆಸೆಂಟ್ ಈಗ ಖರ್ಚೆಲ್ಲ? ಖರ್ಚಿಗೆ ಅಂತಂದ್ರೆ ಅದೇ ಬೂಸದ್ದೇ ಒಂದು ಖರ್ಚು. ಬೂಸ ಎಷ್ಟೊಂದು ಚೀಲ ಎಷ್ಟು ಅದು? ಒಂದು ಚೀಲ 1,400 ರೂಪಾಯಿ. ಒಂದು ಚೀಲ 1,400 ರೂಪಾಯಿ. 1,400, 1,550. ಹಾಂ ಹಾಂ ಎಷ್ಟು ಒಂದೇ ಥರ ತಾನೇ ಬೂಸ ಹಾಕೋದು ನೀವು? ಇಲ್ಲ, ಮೆಕ್ಕೆಜೋಳದ್ದು, ಗೋಧಿ ಬೂಸ, ಹಾಂ ಆಮೇಲೆ ಕಡ್ಡಿ ಬೂಸ, ಹಾಂ 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 3 ಥರದ್ದು. 3 ಥರದ್ದು ಬೂಸ ಹಾಕ್ತೀರಾ? 3 ಥರದ್ದು ಬೂಸ ಹಾಕ್ತೀರಾ ಅಂದರೆ ಹಂಗಾರೆ ತಿಂಗಳಿಗೆ ಎಷ್ಟು ಖರ್ಚು ಬರ್ಬೋದು ಬೂಸದ್ದೆ ನಿಮಗೆ? ಬೂಸದ್ದು ಒಂದು 15,000 ಮೇಲೆ ಬರುತ್ತೆ. 15,000 ಮೇಲೆ ಬರುತ್ತೆ. ಅದೇ ಹಾಲು ಚೆನ್ನಾಗಿ ನಾವು ಬೂಸ ಸೈಲೇಜು ಅದು ಇದ್ರೆ ಹಾಂ ಅಷ್ಟಕ್ಕಂದೇನು ಖರ್ಚು ಬರಲ್ಲ. ಓ ಅದೇ ಏನು ಇಲ್ದಿರೋ ಕಾರಣ. ಇಲ್ವಲ್ಲ ಈಗ ಹಾಂ ಹಾಂ ಇಲ್ಲಿ ಮೇಯಿಸ್ಕೊಂಡು ಹೋಯ್ತೆ, ಹ್ಞೂ ಹ್ಞೂ ಮನೆಗೇನು ಮೇವು ಇಲ್ಲ, ಹಸಿ ಮೇವು ಹಾಂ ಹಾಂ ಜಾಸ್ತಿ, ಹಂಗಾಗಿ ಬೂಸ ಹಾಕೋದು ಒಂಚೂರ. ಬೂಸ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಅದು ಹಾಲಿನ ಪ್ರಮಾಣ ಜಾಸ್ತಿ ಆಗುತ್ತೆ. ಇದಾಗುತ್ತೆ ಅಂತ ಹಾಕೋದಷ್ಟೇ. ಹಾಂ 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 ಸೈಲೇಜು ಅದು ಇದ್ರೆ ಒಂದು 2-2 kg ಕೊಟ್ಟರು ಸಾಕು. ಸಾಕು. ಹ್ಞೂ ಹ್ಞೂ ಸೈಲೇಜ್ ಎಲ್ಲ ಮಾಡ್ಕೊಳ್ಳೋಕ್ಕೆ ನಿಮ್ಮ ಹತ್ರ ಚಾಪ್ ಕಟ್ರ್ ಇದೆಯಾ? ಚಾಪ್ ಕಟ್ರ್ ಇದೆ. ಎಷ್ಟು ಕೊಟ್ಟು ತಗೊಂಬಂದಿದ್ರಿ ಚಾಪ್ ಕಟ್ರಣ್ಣ? ಅದು ಅಲ್ಲೇ ಹಾಕಿದ ರೇಟ್ 28,000 ಹಾಕಿರೋ. 28,000. ಅಲ್ಲ ಸಬ್ಸಿಡಿ ಏನು ಇರಲಿಲ್ವಾ ನಿಮಗೆ? ಸಬ್ಸಿಡಿ ಇರಲಿಲ್ಲ ಅವಾಗ ಹ್ಞೂ ಹ್ಞೂ ತಂದಾಗ. ಹ್ಞೂ 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 ಹಂಗಾಗಿ ಕ್ಯಾಶ್ ಕೊಟ್ಟು ತಗೊಂಬಂದಿದ್ರಿ. ಹಾಂ 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 ಗಂಟೆಗೆ ಎಷ್ಟು ಹೊಡಿಯುತ್ತೆ? 2 ಟನ್ ಹೊಡಿಯುತ್ತೆ ಗಂಟೆಗೆ. ಒಳ್ಳೆ ಚೆನ್ನಾಗಿ ಸಿಕ್ತು ಅಂದರೆ 2 ಟನ್ ಆರಾಮಾಗಿ ಹೊಡಿಬೋದಲ್ಲ? ವಾಣಿಗಿರ ಪ್ರಾಣಿಗಿರೋದು ಏನು ಕೊಟ್ಟರು ಬಿಡಲ್ಲ. ಹ್ಞೂ ಹ್ಞೂ ಏನು ಕೊಟ್ಟರು ಬಿಡ, ಎಲ್ಲ ಹೊಡೆದು ಬಿಸಾಕ್ಬಿಡುತ್ತೆ. ವಾಣಿಗಿರೋದನ್ನೇ ಕೊಟ್ಟರು ಹೊಡೆದಾಕುತ್ತೆ. ತೆನೆ ಬರ್ಕೆಲ್ಲ ಕೊಟ್ಟಿನಲ್ಲ. ಹಾಂ ಎಷ್ಟು HP ಅಂತ ಏನಾದ್ರು ಗೊತ್ತಾ ಅದು? ಅದು 2 HP ಎಷ್ಟು ಅಂದ್ರೆ ಕಣಪ್ಪ, 3 HP ಇರ್ಬೋದು. 3 HP 3 HP ಇರ್ಬೋದು. ಅಂದರೆ ಅದು ಸ್ವಲ್ಪ ಸ್ಪೀಡ್ ಚಾಪ್ ಕಟ್ರು ಅಂದರೆ 3 HP ಇರ್ಬೋದು. 3
ಅದು. ನೋಡಿ ಸ್ನೇಹಿತರೆ, ಇದೇ ಪ್ರಕಾಶನ ಹಸುಗಳು. ಬನ್ನಿ ಸ್ನೇಹಿತರೆ, ಒಳಗಡೆ ಹೋಗೋಣ, ಪ್ರಕಾಶನ ಮಾತಾಡ್ಸೋಣ. ಇದೇನಾ? ಇಲ್ಲಿ ಹಸುಗಳು ಇಲ್ಲೇ ಕಟ್ಟದ? ಈ ಕಡೆ ಎರಡು, ಈ ಕಡೆ ಮೂರಾ? ಮೆಕ್ಕೆಜೋಳ ಇಲ್ಲೇ ಹೊಡ್ಕೊಂಡ್ಬಿಡ್ತೀರಾ ಒಳಗಡೆ ತಗೊಂಡ್ಬಂದು? ಈ ಚಾಪ್ ಕಟ್ಟಲ್ವಾ? ಇದು ಎಷ್ಟು ಒಂದು ಗಂಟೆಗೆ ಎಷ್ಟು ಹೊಡಿತಿಂದ? 2 ಟನ್ ಹೊಡಿಯುತ್ತಾ? ಒಳ್ಳೆ ಚೆನ್ನಾಗಿ ಸಿಕ್ತು ಅಂದರೆ, ಹಸಿ ಸಪ್ಪೆ ಸಿಕ್ತು ಅಂದರೆ 2 ಟನ್ ಹೊಡೆದು ಬಿಸಾಕುತ್ತೆ. ಹಾಂ ಹಾಂ ಈ ಥರ ಆಗುತ್ತೆ ಒಣಗಿದ್ದು. ಒಣಗಿದ್ದೆ ಆ ಥರ ಬರ್ತಿತ್ತು. ಅದು 2 ಇಂಚಿಗೆ ಇಟ್ಟಿರೋದು. 1 ಇಂಚಿಗೆ ಇಟ್ಟರೆ ಇನ್ನೂ ಸಣ್ಣ ಬರ್ತಿತ್ತು. 1 ಇಂಚಿಗೆ ಇಟ್ಟರೆ ಇನ್ನೂ ಸಣ್ಣಕ್ಕಾಗುತ್ತೆ. ಹಸಿ ಸೈಲೇಜ್ ಆದರೆ ಹಾಂ ಇಷ್ಟೇ ಉದ್ದ ಸಣ್ಣಕ್ಕೆ ಬರುತ್ತೆ. ಸಣ್ಣಗೆ ಬರುತ್ತೆ. ಇಷ್ಟೇ ಸಣ್ಣಕ್ಕೆ ಬರ್ತಿತ್ತು ಅದು. ಒಟ್ಟು ಚೆನ್ನಾಗಿದೆ. ಮಿಷಿನ್ ಚೆನ್ನಾಗಿದೆಯಾ? ಮಿಷಿನ್ ಚೆನ್ನಾಗಿದೆಯಾ? ಸಬ್ಸಿಡಿ ಏನು ಸಿಕ್ಕಿಲ್ಲ ಪಾಪ ನಿಮಗೆ. ಫೀಡ್ ಯಾವುದು ಇದೇನು ಹಾಕೋದು? ಮೂರು ಒಂದೊಂದು ಕೆಜಿ ಹಾಕ್ತೀರಾ? ಯಾವುದಿದು? ಗೋವರ್ಧನ ಒಂದು, ಮತ್ತು ಇನ್ಯಾವುದು? ಇದು ಸುಪ್ರೀಮು ಒಂದು. ಹಾಂ ಇದು ಕಾಕಿ ಜೋಳದ ಇದು. ಈ 3 ಒಂದೊಂದು ಕೆಜಿ ಕೊಡ್ತೀರಾ? ಒಂದು ಹಸಿಗೆ ಟೋಟಲ್ 3 ಕೆಜಿ. ಒಂದು ಹಸಿ 3 ಕೆಜಿ ಅಂತಂದರೆ ಈಗ ಹಾಕ್ತೀರ? ಈಗ ಹಾಕಿ. ಐದು ಹಸಿಗೆ ಸಪ್ರೇಟ್ ಹಾಕ್ತೀರ ನೋಡಿ. ಇದನ್ನು ನೀರಿಗೆ ನೆನೆ ಹಾಕ್ಬೇಕಾ ಇಲ್ಲ ಡೈರೆಕ್ಟ್ ಡ್ರೈ ಹೆಂಗೆ ಕೊಡ್ತೀರಾ? ಹೆಂಗೆ ಕೊಟ್ಟರೆ ತಿಂತವೆ. ಹಿಂಗೆ ಇರಬೇಕು ಅಂತೇನಿಲ್ಲ. ಸುಪ್ರೀಂ 1 kg, ಇದು ಫೀಡ್ ಇದೊಂದು kg, ಆಮೇಲೆ ಅದೊಂದು kg. ಯಾಕೆ ಇದನ್ನೇ ಬಳಸ್ತಿದ್ರೆ ಚೆನ್ನಾಗಾಗುತ್ತಾ ಇದು ಅಂತ? ಏನು ಮಿಕ್ಸಿಗೆ ಇರಲಿ ಅಂತ ಈಗ ಸೈಲೇಜ್ ಏನು ಇಲ್ವಲ್ಲ, ಹಂಗಾಗಿ ಕಡ್ಲೆಗಳು ಇಟ್ಟು ಅದು ಹಾಕೋದು. ಸೈಲೇಜ್ ಇದ್ರೆ ಇದ್ರದ್ದು ಅವಶ್ಯಕತೆ ಇರಲ್ಲ. ಅಂದರೆ ಈ ಮೆಕ್ಕೆಜೋಳದ ಈ ಪ್ರಾಡಕ್ಟಲ್ಲೇ ಅವಕ್ಕೆ ಪೋಷಕಾಂಶ ಜಾಸ್ತಿ. ಅದಕ್ಕೆ ಇಲ್ಲ ಅಂದ್ರೆ ಇದನ್ನೇನು ಹಾಕಲ್ಲ. ಕಡ್ಲೆಗಳು ಇಟ್ಟು ಸೈಲೇಜ್ ಇರುತ್ತಲ್ಲ, ಹಂಗಾಗಿ ಅವಾಗ ಹಾಕಲ್ಲ. ಈಗ ಹಂಗೆ ಇಡ್ತೀರಾ ಇದನ್ನ? ನೀರಿಗೆ ನೆನಕ್ಕೆ ಕೊಡೋಕ್ಕಿಂತ ಹಿಂಗೆ ಇಟ್ಟರೆ ಅನುಕೂಲನ? ನೀರಿಗೆ ನೆನಕ್ಕೆ ಕೊಟ್ಟರೆ ಚೆನ್ನಾಗಿದೆಯಾ? ನೀರಿಗೆ ನೆನಕ್ಕೆ ಕೊಟ್ಟರೆ ಕಲಸಿ ಕ್ಲೀನಾಗಿ ತಿಂತವೆ. ಈಗ ಹಿಂಗೆ ಚೆನ್ನಾಗಿ ತಿಂತದೆ. ಹಿಂಗೆ ಚೆನ್ನಾಗಿ ತಿಂತಿದ್ದಾವೆ. ಆ ನೀರ ಕಲಸಿ ಇಕ್ಕಿ ನಮ್ಮ ಸುತ್ತ ಬಿಡ್ತವೆ. ಹಿಂಗಿಕ್ಕೆ ಕ್ಲೀನಾಗಿ ತಿಂತವೆ, ಏನು ಬಿಡಲ್ಲ. ಅದೇ ನೀರಾಗಿ ಇಟ್ಟರೆ ಚೆನ್ನಾಗಿ ಡೈಜೆಷನ್ ಚೆನ್ನಾಗಿ ಆಗುತ್ತೆ, ನೀಟಾಗಿ ಹೋಗುತ್ತೆ ಒಳಗಡೆ ಅನ್ನೋ ಒಂದು ಕಾರಣಕ್ಕೋಸ್ಕರ. ನಾವು ಹಂಗಿರ್ತೀವಿ, ಅವಾಗ ತಿನ್ನಕ್ಕೆ ಸೈಡೆಲ್ಲ ಅಂಟಿಕೆ ಬಿಡ್ತವೆ. ಇದ್ರೆ ಕ್ಲೀನಾಗಿ ತಿಂತದವೆ. ಈಗ 2 ದಿವಸದಿಂದ ಹಿಂಗೆ ಇಡ್ತಾರದು, ಮುಂಚೆಗೆಲ್ಲ ಕಲಸಿ ಇಡ್ತಿದ್ ನಾವು. ಆಯ್ತು. ಇದು ಯಾವ್ದ್ರ ಕರ ಇದು? ಅದೇ ನಾನು 10 ವರ್ಷದಲ್ಲಿ ಈಗ ಹೊಸ ಅದ್ರ ಕರ ಇದು. ಹೈನುಗಾರಿಕೆಯಲ್ಲಿ ಲಾಭ ಇದೆ. ಅದು ಏನಪ್ಪ ಅಂದರೆ ಕಷ್ಟಪಟ್ಟು ಮಾಡಬೇಕು. ಕಷ್ಟಪಟ್ಟು ಮಾಡಿದಾಗ ಒಳ್ಳೆ ಪ್ರಾಫಿಟ್ ಸಿಗುತ್ತೆ. ಮತ್ತು ಆ ಹಸುಗಳಿಗೆ ಯಾವುದೇ ಥರದ
ರೋಗ ರುಜಿನಗಳು ಬಂದಾಗ ಮೆಡಿಕೇಷನ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಕೇಳಿದ್ರಲ್ಲ ಈಗ ಪ್ರಕಾಶನವ್ರ ಮಾತನ್ನು, ಏನಪ್ಪ ಅಂತಂದರೆ ಅತ್ಯಧಿಕ ಸಮಯ ಅದಕ್ಕೆ ಕೊಡಬೇಕು. ನಾವು ಚೆನ್ನಾಗಿ ನೋಡ್ಕೊಂಡಾಗ ನಮಗೇನಾಗುತ್ತೆ ಅಂದರೆ ಒಳ್ಳೆ ಪ್ರಾಫಿಟ್ ಸಿಗುತ್ತೆ. ಯಾರು ಬೇಕಾದ್ರೂ ಹೈನುಗಾರಿಕೆ ಮಾಡ್ಬೋದು. ಅದೇನಪ್ಪ ಅಂದರೆ ಮಾಡೋ ರೀತಿ, ಶ್ರಮ, ಶ್ರದ್ಧೆ ಇದ್ದರೆ ಹೈನುಗಾರಿಕೆಯಲ್ಲಿ ಖಂಡಿತವಾಗ್ಲೂ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅನ್ನೋದು ನಮ್ಮ ಪ್ರಕಾಶನವರ ಮಂತ್ರ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಫಾರ್ಮಿಂಗ್ ವರ್ಲ್ಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೆ ತಕ್ಷಣ ನಿಮಗೆ ಬರುತ್ತೆ. ಧನ್ಯವಾದಗಳು.